ನಮಸ್ಕಾರ ಸ್ನೇಹಿತರೆ, ನಾನು ಗಣೇಶ್. 5 ಮಿನಿಟ್ಸ್ ಇಂಗ್ಲೀಷ್ ಚಾನಲ್ ಯೂಟ್ಯೂಬ್ ಚಾನಲ್ನ 8ನೇ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಡಿಸ್ಕ್ರೈಬಿಂಗ್ ವರ್ಡ್ಸ್ ಬಗ್ಗೆ ತಿಳಿಯೋಣ. ಈ ಚಿತ್ರವನ್ನು ನೋಡಿ. ಈ ಚಿತ್ರದಲ್ಲಿ ಹುಡುಗನಿಗೆ ಹಸಿವಾಗಿದೆ. ಆವಾಗ ನಾವು ಈಸ್ ಹಂಗ್ರಿ ಅಂತ ಹೇಳ್ತೀವಿ. ಈ ಥರ ವರ್ಣಿಸುವ ಪದಗಳಿಗೆ ಅಂದರೆ ಇಟ್ ಈಸ್ ಚಾಲೆಂಜಿಂಗ್, ಇದು ತುಂಬ ಚಾಲೆಂಜಿಂಗ್ ಆಗಿದೆ, ಅವನು ತುಂಬ ಪ್ರಾಮಾಣಿಕನಾಗಿದ್ದಾನೆ. ಶಿ ಈಸ್ ಗುಡ್ ಲುಕಿಂಗ್ ಅಂದರೆ ಅವಳು ತುಂಬ ಸುಂದರವಾಗಿ ಕಾಣ್ತಾ ಇದ್ದಾಳೆ. ಇಟ್ ಈಸ್ ಇಂಟ್ರೆಸ್ಟಿಂಗ್, ಅದು ತುಂಬ ಆಸಕ್ತಿದಾಯಕವಾಗಿದೆ. ಹೀಗೆ ವರ್ಣಿಸುವ ಪದಗಳ ಬಗ್ಗೆ ಇವತ್ತಿನ ದಿನ ನಾವು ತಿಳ್ಕೊಳ್ಳೋಣ. ಇವುಗಳಿಗೆ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂತ ಕರೀತಾರೆ. ಮೂಲವಾಗಿ ಇಂಗ್ಲೀಷಲ್ಲಿ ಇದಕ್ಕೆ ಅಡ್ಜೆಕ್ಟಿವ್ಸ್ ಅಂತ ಕರೀತಾರೆ. ಇವುಗಳ ಮುಂದೆ ನಾವು ತುಂಬ ವಿವರವಾಗಿ ತಿಳ್ಕೊಳ್ಳೋಣ. ಈಗ ಉದಾಹರಣೆ ಸಮೇತ ತಿಳಿಸ್ಕೊಡ್ತೀನಿ. ಈಗ ಹೌ ಈಸ್ ಹೀ ಅಂದರೆ ಅವನು ಹೇಗಿದ್ದಾನೆ ಅಂತ ಪ್ರಶ್ನೆ ಬಂದಾಗ ಅವನಿಗೆ ಹಸಿವಾಗಿದೆ ನಾವು ಹೇಳಬೇಕು ಹೀ ಈಸ್ ಹಂಗ್ರಿ, ಅವನು ಹಸಿದಿದ್ದಾನೆ. ಅವನಿಗೆ ಕೋಪ ಬಂದಿದ್ದರೆ ಹೀ ಈಸ್ ಆ್ಯಂಗ್ರಿ, ಅವನಿಗೆ ಕೋಪ ಬಂದಿದೆ. ಅವನು ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ಹೀ ಈಸ್ ಬ್ಯುಸಿ, ಅವನು ತುಂಬ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾನೆ. ಅವನು ಹೆದರಿದರೆ ಹೀ ಈಸ್ ಸ್ಕೇರ್ಡ್, ಅವನಿಗೆ ತುಂಬ ಸುಸ್ತಾಗಿದ್ದರೆ ಹೀ ಈಸ್ ಟಯರ್ಡ್. ಅದೇ ಥರ ಹೌ ಈಸ್ ಶಿ ಅಂತ ಕೇಳಿದರೆ ಅದೇ ಥರ ಹೇಳಬೇಕು. ಅವಳಿಗೆ ಹಸಿವಾಗಿದ್ದರೆ ಶಿ ಈಸ್ ಹಂಗ್ರಿ, ಅವಳಿಗೆ ಕೋಪ ಬಂದಿದ್ದರೆ ಶಿ ಈಸ್ ಆ್ಯಂಗ್ರಿ, ಅವಳು ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ಶಿ ಈಸ್ ಬ್ಯುಸಿ, ಅವಳಿಗೆ ಹೆದರಿಕೆ ಆಗಿದ್ದರೆ ಶಿ ಈಸ್ ಸ್ಕೇರ್ಡ್. ಅದೇ ಥರ ಅವಳಿಗೆ ಸುಸ್ತಾಗಿದ್ದರೆ ಶಿ ಈಸ್ ಟಯರ್ಡ್. ಅದೇ ಥರ ನಮ್ಮ ವಿಷಯ ನಾವು ಹೇಳಬೇಕಾದ್ರೆ ನಮ್ಗೆ ಹಸಿವಾಗಿದ್ದರೆ ಐ ಆಮ್ ಹಂಗ್ರಿ, ಐ ಆಮ್ ಆ್ಯಂಗ್ರಿ, ಐ ಆಮ್ ಬ್ಯುಸಿ, ಐ ಆಮ್ ಸ್ಕೇರ್ಡ್, ಐ ಆಮ್ ಟಯರ್ಡ್. ಅದೇ ಥರ ನನಗೆ ತುಂಬ ಖುಷಿಯಾಗಿದ್ದರೆ ಐ ಆಮ್ ಪ್ಲೀಸ್ಡ್, ನನಗೆ ತುಂಬ ತೃಪ್ತಿಯಾಗಿದ್ದರೆ ಐ ಆಮ್ ಸ್ಯಾಟಿಸ್ಫೈಡ್. ಅದೇ ಥರ ಐ ಆಮ್ ಹ್ಯಾಪಿ ಅಂತ ಕೂಡ ಹೇಳ್ಬೋದು. ಅದೇ ಥರ ಹೌ ಈಸ್ ಇಟ್ ಅಂದರೆ ಇದು ಹೇಗಿದೆ ಅಥವಾ ಅದು ಹೇಗಿದೆ ಅಂತ ಕೇಳಿದರೆ, ಸಪೋಸ್ ಫಿಲ್ಮ್ ಬಗ್ಗೆ ಯಾವುದಾದ್ರೂ ಫಿಲ್ಮ್ ಕಾಂತಾರ ಥರ ಮೂವಿ ನೋಡ್ಲಿಕ್ಕೆ ಹೋಗಿರ್ತೀರ, ಯಾರಾದರೂ ಕೇಳಿ ಅದು ಹೇಗಿದೆ ಅಂತ ಕೇಳ್ತಾರೆ, ಹೌ ಈಸ್ ಇಟ್ ಅಂತ ಕೇಳ್ತಾರೆ. ಆವಾಗ ಇಟ್ ಈಸ್ ನೈಸ್, ಅದು ನೈಸ್ ಆಗಿದೆ. ಇಟ್ ಈಸ್ ವಂಡರ್ಫುಲ್, ತುಂಬ ಚೆನ್ನಾಗಿದೆ. ಇಟ್ ಈಸ್ ಹಾಟ್, ಬಿಸಿಯಾಗಿದೆ. ಇಲ್ಲಿ ಇಟ್ ಈಸ್ ಹಾಟ್ ಅನ್ನೋದು ಯಾವುದಕ್ಕೆ ಹೇಳ್ತಿದ್ದೀವಿ? ಸಪೋಸ್ ನಿಮ್ಗೆ ಯಾರಾದರೂ ಒಂದು ಟೀಯನ್ನು ತಂದು ಕೊಟ್ಟರು, ಅದು ಬಿಸಿಯಾಗಿದೆ ಅಂತ ಹೇಳಲಿಕ್ಕೆ ಇಟ್ ಈಸ್ ಹಾಟ್ ಅಂತ ಹೇಳಬೇಕು. ಅದೇ ಥರ ಯಾವುದಾದ್ರು ವಿಷಯ ಬೋರಿಂಗ್ ಆದಾಗ ನನಗೆ ಇದು ಬೋರ್ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಟ್ ಈಸ್ ಬೋರಿಂಗ್ ಅಂತ ಹೇಳಬೇಕು. ಇಟ್ ಈಸ್ ಬೋರಿಂಗ್. ಅದೇ ಥರ ಅದೇನಾದ್ರು ತುಂಬ ಚೆನ್ನಾಗಿದ್ದರೆ ಇಟ್ ಈಸ್ ದ ಬೆಸ್ಟ್ ಅಂದರೆ ಅತ್ಯುತ್ತಮವಾಗಿದೆ ಅಂತ ಹೇಳಬೇಕು. ನೀವು ಹೇಗಿದ್ದೀರಿ ಅಂತ ಕೇಳ್ತಾರೆ. ಅದೇ ಥರ ನಾವು ಅಂತ ಹೇಳೋದಾದರೆ ವಿ ಆರ್ ಹ್ಯಾಪಿ, ವಿ ಆರ್ ಆ್ಯಂಗ್ರಿ, ವಿ ಆರ್ ಹಂಗ್ರಿ, ವಿ ಆರ್ ಟಯರ್ಡ್, ವಿ ಆರ್ ಬ್ಯುಸಿ, ವಿ ಆರ್ ಪ್ಲೀಸ್ಡ್, ಈ ಥರ ಹೇಳಬೇಕು. ಅದೇ ಥರ ಅವರು ಅಂದರೆ 2 ಜನಕ್ಕಿಂತ ಜಾಸ್ತಿ ಇದ್ದಾರೆ, ಅಲ್ಲಿ ಯಾರೋ ಇದ್ದಾರೆ, ಅವ್ರ ಬಗ್ಗೆ ಹೇಳೋದಾದರೆ ಆವಾಗ ಪ್ರಶ್ನೆ ಬರ್ತದೆ ಹೌ ಆರ್ ದೇ, ಅವ್ರು ಹೇಗಿದ್ದಾರೆ. ದೇ ಆರ್ ಸ್ಯಾಟಿಸ್ಫೈಡ್, ಅವರಿಗೆ ತೃಪ್ತಿ ಆಗಿದೆ. ದೇ ಆರ್ ಬೋರ್ಡ್, ಅವರಿಗೆ ಬೇಜಾರಾಗಿದೆ. ದೇ ಆರ್ ಹಂಗ್ರಿ, ಅವರು ಹಸಿದಿದ್ದಾರೆ. ದೇ ಆರ್ ಆ್ಯಂಗ್ರಿ, ಅವರಿಗೆ ಕೋಪ ಬಂದಿದೆ. ದೇ ಆರ್ ಬ್ಯುಸಿ, ಅವರು ಬ್ಯುಸಿಯಾಗಿದ್ದಾರೆ. ದೇ ಆರ್ ಟೈರ್ಡ್, ಅವರಿಗೆ ಸುಸ್ತಾಗಿದೆ. ಈ ಥರ ವಾಕ್ಯಗಳನ್ನು ಮಾಡಬೇಕು. ಇವುಗಳಿಗೆ ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂತಾರೆ, ಅಂದರೆ ಅಡ್ಜೆಕ್ಟಿವ್ಸ್. ಹಾನೆಸ್ಟ್, ಹಾನೆಸ್ಟ್ ಅಂದರೆ ಪ್ರಾಮಾಣಿಕತೆ. ಹೀ ಈಸ್ ಹಾನೆಸ್ಟ್. ಶಿ ಈಸ್ ಬ್ಯೂಟಿಫುಲ್. ಹೌ ಈಸ್ ದ ವೆದರ್, ವಾತಾವರಣ ಹೇಗಿದೆ, ಹವಾಮಾನ ಹೇಗಿದೆ. ಇಟ್ ಈಸ್ ಹಾಟ್ ಅಂದರೆ ತುಂಬ ಬಿಸಿಯಾಗಿದೆ. ಹೌ ಈಸ್ ಹರ್ ಹೆಲ್ತ್, ಅವಳ ಆರೋಗ್ಯ ಹೇಗಿದೆ. ಇಟ್ ಈಸ್ ಬೆಟರ್ ನೌ, ಈಗ ಚೆನ್ನಾಗಿದೆ. ಹೌ ಈಸ್ ದ ಮೂವಿ, ಫಿಲ್ಮ್ ಹೇಗಿದೆ. ಇಟ್ ಈಸ್ ಇಂಟ್ರೆಸ್ಟಿಂಗ್, ಆಸಕ್ತಿದಾಯಕವಾಗಿದೆ. ಹೌ ಆರ್ ಯುವರ್ ಪೇರೆಂಟ್ಸ್, ನಿನ್ನ ತಂದೆ ತಾಯಿ ಹೇಗಿದ್ದಾರೆ. ದೇ ಆರ್ ಫೈನ್, ಚೆನ್ನಾಗಿದ್ದಾರೆ. ಹೌ ಈಸ್ ದ ಬ್ರೈಡ್ ಅಂದರೆ ಇಲ್ಲಿ ನೋಡಿ, ಬ್ರೈಡ್ ಅಂದರೆ ವಧು. ಹೌ ಈಸ್ ದ ಬ್ರೈಡ್, ವಧು ಹೇಗಿದ್ದಾಳೆ. ವೆರಿ ಗುಡ್ ಲುಕಿಂಗ್ ಅಂದರೆ ತುಂಬ ಸುಂದರವಾಗಿ ಕಾಣ್ತಾ ಇದ್ದಾಳೆ. ಹೌ ಆರ್ ದೇ, ಅವ್ರು ಹೇಗಿದ್ದಾರೆ ಈಗ. ದೇ ಆರ್ ವೆಲ್ ನೌ ಅಂದರೆ ಈಗ ಚೆನ್ನಾಗಿದ್ದಾರೆ, ಅಂದರೆ ಅವರೀಗ ಚೆನ್ನಾಗಿದ್ದಾರೆ. ಹೌ ಈಸ್ ದ ಜಾಬ್, ಈಗ ಜಾಬ್ ಹೇಗಿದೆ, ನಿನ್ನ ಜಾಬ್ ಹೇಗಿದೆ. ಇಟ್ ಈಸ್ ಚಾಲೆಂಜಿಂಗ್, ನನ್ನ ಜಾಬು ಚಾಲೆಂಜಿಂಗ್ ಆಗಿದೆ. ಈ ಥರ ವಾಕ್ಯಗಳನ್ನು ತಯಾರು ಮಾಡಬೇಕು.